ನಮಸ್ಕಾರ ಸ್ನೇಹಿತರೆ, ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ, ಪ್ರೇರಣಾದಾಯಕ ಮಾತುಗಳು ಮತ್ತು ಜೀವನಕ್ಕೆ ಸಹಾಯವಾಗುವ ವಿಷಯಗಳನ್ನು ನಾವು ಹಂಚಿಕೊಳ್ಳುತ್ತೇವೆ. ಇವತ್ತು ನಾವು ಮಾತನಾಡಲಿರುವ ವಿಷಯ, ಯಾಕೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಹಣ ಹಾಕಬೇಕು? ಒಂದು ಪ್ರೇರಣಾದಾಯಕ ಮಾತು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅದು ಏನಂದರೆ, ನಾವು ಯಾಕೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಹಣ ಹಾಕಬೇಕು? ನಾವು ಎಲ್ಲರೂ ಜೀವನದಲ್ಲಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡುತ್ತೇವೆ. ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡುತ್ತೇವೆ. ಆದರೆ ಒಂದು ಪ್ರಶ್ನೆ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕು. ನಾವು ಸಂಪಾದನೆ ಮಾಡುತ್ತಿರುವ ಹಣ ಭವಿಷ್ಯಕ್ಕೆ ಸುರಕ್ಷಿತವಾಗಿದೆಯಾ? ತಿಂಗಳು ಮುಗಿದಾಗ ಸ್ಯಾಲರಿ ಬರುತ್ತದೆ, ಸ್ವಲ್ಪ ದಿನಗಳಲ್ಲಿ ಖರ್ಚು ಆಗುತ್ತದೆ, ಮತ್ತೆ ಮುಂದಿನ ತಿಂಗಳು ಅದೇ ಕಥೆ. ಇದು ಬಹುತೇಕ ಜನರ ಜೀವನ. ಆದರೆ ಸ್ನೇಹಿತರೆ, ಜೀವನದಲ್ಲಿ ಮುಂದೆ ಹೋಗಬೇಕು ಅಂದರೆ ಒಂದು ಅಭ್ಯಾಸ ಇರಬೇಕು, ಹೂಡಿಕೆ ಮಾಡುವ ಅಭ್ಯಾಸ. ಅದರಲ್ಲೂ ಬಹಳ ಸುರಕ್ಷಿತವಾದ ಹೂಡಿಕೆ ಎಂದರೆ ಗೋಲ್ಡ್ ಮತ್ತು ಸಿಲ್ವರ್. ಗೋಲ್ಡ್ ಅಂದರೆ ಕೇವಲ ಆಭರಣ ಅಲ್ಲ, ಅದು ಸಂಪತ್ತಿನ ಸಂಕೇತ. ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಿದ್ದರು, ಕಷ್ಟದ ಸಮಯದಲ್ಲಿ ಬಂಗಾರ ನೆರವಾಗುತ್ತದೆ. ಇದು ಕೇವಲ ಮಾತಲ್ಲ, ನಿಜವಾದ ಸತ್ಯ. ಬ್ಯಾಂಕ್ನಲ್ಲಿ ಹಣ ಇರುತ್ತದೆ, ಆದರೆ ಕೆಲವೊಮ್ಮೆ ಪರಿಸ್ಥಿತಿ ಬದಲಾಯಿಸಬಹುದು. ಆದರೆ ಗೋಲ್ಡ್ ಮತ್ತು ಸಿಲ್ವರ್ ಯಾವಾಗಲೂ ಮೌಲ್ಯ ಹೊಂದಿರುವ ಆಸ್ತಿ. ಇನ್ನೊಂದು ಮುಖ್ಯ ವಿಷಯ, ಬೆಲೆ ಏರಿಕೆ. ಇವತ್ತು 100 ರೂಪಾಯಿಗೆ ಸಿಗುವ ವಸ್ತು ಕೆಲವು ವರ್ಷಗಳ ನಂತರ 200 ಅಥವಾ 300 ಆಗಬಹುದು. ಅಂದರೆ ನಮ್ಮ ಹಣದ ಮೌಲ್ಯ ಕಡಿಮೆಯಾಗಬಹುದು. ಆದರೆ ನೀವು ಗೋಲ್ಡ್ ಅಥವಾ ಸಿಲ್ವರ್ ತೆಗೆದುಕೊಂಡಿದ್ದರೆ ಅದರ ಬೆಲೆ ಕೂಡ ಸಮಯದ ಜೊತೆ ಹೆಚ್ಚಾಗುತ್ತದೆ. ಅಂದರೆ ನಮ್ಮ ಹಣದ ಮೌಲ್ಯವನ್ನು ಉಳಿಸುವ ಶಕ್ತಿ ಇದರಲ್ಲಿದೆ. ಸ್ನೇಹಿತರೆ, ನಾವು ಕೆಲವೊಮ್ಮೆ ಅನಾವಶ್ಯಕ ಖರ್ಚು ಮಾಡುತ್ತೇವೆ. ಹೊಸ ಮೊಬೈಲ್ ಬಂದರೆ ತಕ್ಷಣ ತೆಗೆದುಕೊಳ್ಳುತ್ತೇವೆ. ಬಟ್ಟೆ, ಗ್ಯಾಜೆಟ್, ಇಷ್ಟವಾದದ್ದು ಕಂಡರೆ ಖರೀದಿ ಮಾಡುತ್ತೇವೆ. ಆದರೆ ಅದೇ ಹಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಗೋಲ್ಡ್ ಅಥವಾ ಸಿಲ್ವರ್ ತೆಗೆದುಕೊಂಡರೆ ಕೆಲವು ವರ್ಷಗಳ ನಂತರ ಅದು ದೊಡ್ಡ ಆಸ್ತಿಯಾಗುತ್ತದೆ. ಒಂದು ಉದಾಹರಣೆ ಹೇಳುತ್ತೇನೆ. ಒಬ್ಬ ವ್ಯಕ್ತಿ ತಿಂಗಳಿಗೆ 2,000 ರೂಪಾಯಿ ಉಳಿಸಿ ಅದರಲ್ಲಿ ಸ್ವಲ್ಪ ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಹೂಡಿಕೆ ಮಾಡಿದರೆ ಕೆಲ ವರ್ಷಗಳ ನಂತರ ಅದು ದೊಡ್ಡ ಮೌಲ್ಯ ಹೊಂದಿರುತ್ತದೆ. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಸಣ್ಣ ಸಣ್ಣ ಹೆಜ್ಜೆಗಳು ದೊಡ್ಡ ಫಲಿತಾಂಶ ಕೊಡುತ್ತವೆ. ಇನ್ನೊಂದು ವಿಷಯ, ಗೋಲ್ಡ್ ಮತ್ತು ಸಿಲ್ವರ್ ನಮ್ಮ ಸಂಸ್ಕೃತಿಯ ಭಾಗ. ಮದುವೆ, ಹಬ್ಬ, ಶುಭ ಕಾರ್ಯ ಎಲ್ಲೆಡೆ ಇದಕ್ಕೆ ಮಹತ್ವ ಇದೆ. ಅಂದರೆ ಇದು ಕೇವಲ ಹಣದ ಮೌಲ್ಯವಲ್ಲ, ಪರಂಪರೆ ಮತ್ತು ಭದ್ರತೆಯ ಸಂಕೇತ. ಇನ್ನೊಂದು ಸತ್ಯ ಏನಂದರೆ, ಗೋಲ್ಡ್ ಮತ್ತು ಸಿಲ್ವರ್ ಯಾವ ದೇಶದಲ್ಲಾದರೂ ಮೌಲ್ಯ ಹೊಂದಿರುವ ಆಸ್ತಿ. ಕರೆನ್ಸಿ ಬದಲಾಗಬಹುದು, ಆರ್ಥಿಕ ಪರಿಸ್ಥಿತಿ ಬದಲಾಗಬಹುದು, ಆದರೆ ಬಂಗಾರದ ಮೌಲ್ಯ ಎಂದಿಗೂ ಶೂನ್ಯವಾಗುವುದಿಲ್ಲ. ಹೀಗಾಗಿ ಸ್ನೇಹಿತರೆ, ನಾವು ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು. ನಾವು ಕೇವಲ ಹಣ ಸಂಪಾದನೆ ಮಾಡುವವರಾಗಬಾರದು, ಸಂಪತ್ತು ಕಟ್ಟಿಕೊಳ್ಳುವವರಾಗಬೇಕು. ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಶುರು ಮಾಡಿ. ತಿಂಗಳಿಗೆ ಸ್ವಲ್ಪ ಹಣ ಉಳಿಸಿ, ಅದರ ಒಂದು ಭಾಗವನ್ನು ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಹೂಡಿ. ವರ್ಷಗಳ ನಂತರ ನೀವು ಹಿಂದಕ್ಕೆ ನೋಡಿದಾಗ ನಿಮಗೆ ಹೆಮ್ಮೆಯಾಗುತ್ತದೆ. ಕೊನೆಯಲ್ಲಿ ಒಂದು ಮಾತು ಹೇಳುತ್ತೇನೆ, ಖರ್ಚು ಮಾಡಿದ ಹಣ ನೆನಪು ಕೊಡುತ್ತದೆ, ಆದರೆ ಹೂಡಿಕೆ ಮಾಡಿದ ಹಣ ಭವಿಷ್ಯ ಕೊಡುತ್ತದೆ. ಅದರಲ್ಲೂ ಗೋಲ್ಡ್ ಮತ್ತು ಸಿಲ್ವರ್ ಭವಿಷ್ಯಕ್ಕೆ ಸುರಕ್ಷಿತವಾದ ಆಸ್ತಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಇನ್ಫೋ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.